ಇದು ಇನ್ ಮುಂದೆ ನಿಮ್ ಮನೇಲೆ ಇರುತ್ತೆ. ನಮ್ಮ ಮನೇಲೆ ಇರುತ್ತಣ್ಣ. ನೀವೇನ್ ಗೆಲ್ಲಿ ಸೋಲ್ಲಿ ಹಾ. ಮನೇಲೆ ಇರುತ್ತೆ. ಅದ್ ಗೆದ್ರು ಖುಷಿನೇ ಸೋತ್ರು ಖುಷಿನೇ. ಯಾಕಂದ್ರೆ ಚಾಂಪಿಯನ್ ಇತ್ತು, ಹಳೆ ಇತ್ತು, ಯಾರು ಕಟ್ಟಿಲ್ಲ. ಕಟ್ಬೇಕು ಅನ್ನೋ ಆಸೆ. ಸರ್ ದಯವಿಟ್ಟು ಹಳೆಯ ಚಾಂಪಿಯನ್ ಎತ್ತುಗಳನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತ ಒಂದು ಕಾರ್ಯಕ್ಕೆ ಕೈ ಹಾಕಿದ್ರ ನಿಮಗೆ ಮೊದಲು ಅಭಿನಂದನೆಗಳನ್ನ ಹೇಳ್ತೀವಿ. ಸ್ನೇಹಿತರೆ ನೋಡಿ, ತುಂಬಾ ಜನ ನನಗೆ ಸಾರಂಗ ಎತ್ತಿನ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡ್ತಾನೆ ಇದ್ರಿ ಸ್ನೇಹಿತರೆ. ಸಾರಂಗ ಎತ್ತಿನ ಒಂದು ಸಂದರ್ಶನವನ್ನ ಈ ವಿಡಿಯೋದಲ್ಲಿ ಮಾಡ್ತಿದ್ವಿ ಸ್ನೇಹಿತರೆ. ನೋಡಿ, ಇದು ಮುಂಚೆ ಪಾಲಹಳ್ಳಿಲಿ ಇತ್ತು ಸಾರಂಗ. ಪಾಲಹಳ್ಳಿಲಿ ಅನೇಕ ಬಹುಮಾನಗಳನ್ನ ಗೆದ್ದಿತ್ತು ಸ್ನೇಹಿತರೆ. ನೋಡಿ, ಇವಾಗ ಪಾಲಹಳ್ಳಿಯಿಂದ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅನಿಕೆ ಸಂತೆಯವರು ತಗೊಂಡ್ಬಂದಿದ್ದಾರೆ ಸ್ನೇಹಿತರೆ. ಇದೀಗ ಅನಿಕೆ ಸಂತೆಯಲ್ಲಿದೆ, ಹಾಸನ ಜಿಲ್ಲೆಯಲ್ಲಿದೆ ಸ್ನೇಹಿತರೆ. ಸಾರಂಗ ಒಳ್ಳೆ ಶುದ್ಧ ಹಳ್ಳಿಕಾರ್ ತಳಿಯ ರಾಸು, ಎಲ್ಲರಿಗೂ ಗೊತ್ತೇ ಇದ್ರೆ ಅದ್ರ ಬಗ್ಗೆ ತುಂಬಾ ವಿಷಯಗಳನ್ನ ನೀವೆಲ್ಲ ತಿಳ್ಕೊಂಡೇ ಇರ್ತೀರಾ. ಹಂಗಾಗಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅದನ್ನ ಮತ್ತೆ ಮೆಲ್ಕು ಹಾಕುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು ನಿಮ್ಮ ನೆಚ್ಚಿನ ಸಾರಂಗ ಶುದ್ಧ ಹಳ್ಳಿಕಾರ್ ತಳಿಯ ರಾಸು. ಇದರ ಒಂದು ಸಂದರ್ಶನವನ್ನ ಅದರ ಮಾಲೀಕರಿಂದ ನಿಮಗೆ ಸಂಪೂರ್ಣವಾಗಿ ಅನೇಕ ವಿಷಯಗಳನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ಎತ್ತಿನ ವಿಡಿಯೋವನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ಸರ್ ಮೊದಲಿಗೆ ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರು ಎಲ್ಲ ಪರಿಚಯ ಮಾಡ್ಕೊಡಿ. ಸರ್ ನಮ್ದು ಬೇಲೂರು ತಾಲೂಕು ಹಾಸನ ಜಿಲ್ಲೆ ಅನ್ಕೆ ಸಂತೆ. ನನ್ನ ಹೆಸರು ಹರ್ಷ ಅಂತ, ಪವನ್ ಅಂತ, ರಾಕೇಶ್ ಅಂತ. ಸರ್ ಇವಾಗ ನಿಮ್ಮ ಮನೇಲಿ ಇರೋದೇ ಊರ್ಮಲ್ಲೇ ಇರೋದು. ಸರ್ ಎಷ್ಟು ವರ್ಷ ಆಯ್ತು ತಗೊಂಬಂದ್ ನೀವು? ಒಂದ್ ವರ್ಷ. ಸಾರಂಗ ಸರ್ ನೀವು ಎಲ್ಲಿ ನೋಡಿದ್ರಿ, ಅದ್ರ ಯಾವ ತರ ತಗೊಂಡಿದ್ದಾರೆ ಆ ತರ ನೀವು? ಅಂದ್ರೆ ಇದು ನಮ್ಮ ಅಣ್ಣರ ಹತ್ರನೇ ಇದ್ದಿದ್ದು. ಅಂದ್ರೆ ನಮ್ಮ ಅಣ್ಣರು ಒಂದ್ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಇತ್ತು, ಹಂಗಾಗಿ ಅವರು ತೇಗೂರ್ ರೇಸ್ ಆಡಿದ್ರು. ತೇಗೂರ್ ರೇಸ್ ಅಲ್ಲಿ ಪ್ರೈಸಿಗೆ ಹೋಗೋ ಟೈಮಲ್ಲಿ ಆಚೆಗೆ ಬಂದ್ರು. ನಾವು ನೋಡಿದ್ದು ಕಣ್ಣಾರೆ ಓಡೋದು, ಇದನ್ನೆಲ್ಲ ಪ್ರೈಸ್ ಮಾಡಿದ್ದೆಲ್ಲ ನಾವು ಜೊತೆಲಿ ಹೋಗ್ತಿದ್ದು ಅವಾಗ ಅವ್ರ ಜೊತೆ ಪ್ರೈಸ್ ಮಾಡೋ ಟೈಮಲ್ಲಿ. ನಮಗೂ ಇಷ್ಟ ಆಯ್ತು, ಅವರು ಕೊಡ್ತೀವಿ ಅಂತಂದ್ರು, ಪ್ರೀತಿಯಿಂದ ತಗೊಬಂದ್ರು. ಸರ್ ಸಾರಂಗ್ ತುಂಬಾ ಜನ ಅಭಿಮಾನಿಗಳಿದ್ದಾರೆ ಸರ್. ಅಭಿಮಾನಿಗಳಿಗೆ ಏನ್ ಹೇಳಕ್ ಆಗುತ್ತಣ್ಣ, ಹಿಂಗೆ. ಯಾಕಂದ್ರೆ ಸರ್ ತುಂಬಾ ಜನ ನಮಗೆ ಕಮೆಂಟ್ ಮಾಡಿದ್ರು ಸಾರಂಗ ಎತ್ತಿನ ವಿಡಿಯೋ ಮಾಡಿ ಅಂತ ಹೇಳಿ. ಅವ್ರಿಗೆಲ್ಲ ಏನ್ ಹೇಳ್ತೀರಾ? ಏನ್ ಹೇಳಕ್ ಆಗ್ತಣ್ಣ, ಹಿಂಗೆ ಆಶಿಸಿ ಬೆಳೆಸಿ ಅಷ್ಟೇ. ಸ್ನೇಹಿತರ ಅಭಿಮಾನಿಗಳೆಲ್ಲ ಇದೇ ತರ ಅಭಿಮಾನ ಇಟ್ಕೊಳ್ಳಿ, ಆಶಿಸಿ ಬೆಳೆಸಿ ಅಂತ ಹೇಳ್ತಿದ್ದಾರೆ. ಸರ್ ಇದು ಪಾಲಹಳ್ಳಿ ಇದ್ದಾಗ ಎಷ್ಟು ಬಹುಮಾನ ಗೆದ್ದಿತ್ತು? ಸರ್ ಇದು ಪಾಲಹಳ್ಳಿ ಇದ್ದಾಗ 9 ಪ್ರೈಸ್ ಹೊಡೆದಿತ್ತು. 3 ಫಸ್ಟ್ ಪ್ರೈಸ್ ಹೊಡೆದಿತ್ತು, 2 ಸೆಕೆಂಡ್ ಪ್ರೈಸ್ 2 ಹೊಡೆದಿತ್ತು, ಆಮೇಲೆ 3rd 4th 4 ಹೊಡೆದಿತ್ತು. ಕಂಟಿನ್ಯೂ ಚಿಕ್ಕಬೇಮತಿಲಿ 2 ವರ್ಷ ಫಸ್ಟ್ ಹೊಡೆದಿದ್ದು. ಅರ್ಕ್ಲು ಆಮೇಲೆ ಹೆಗ್ಡೇಹಳ್ಳಿಲಿ 2 ವರ್ಷ ಫಸ್ಟ್ ಒಂದ್ಸಲ ಹೊಡೆದಿದ್ದು, ಸೆಕೆಂಡ್ ಒಂದ್ಸಲ ಹೊಡೆದಿದ್ದು. ಟೋಟಲಿ 4 ಪ್ರಥಮ ಬಹುಮಾನ. 4 ಪ್ರಥಮ ಹೊಡೆದಿದ್ದು. ನೋಡಿ ಸ್ನೇಹಿತರು, ಸುಮಾರು 10 ಬಹುಮಾನದ ಮೇಲೆ ಗೆದ್ದಿದೆ, ಅದರಲ್ಲಿ 4 ಪ್ರಥಮನೇ ಗೆದ್ದಿದೆ. ನೋಡಿ, ಪ್ರಥಮ ಬಹುಮಾನನ ಜೋಡಿ ಎತ್ತಿನ ಗಾಡಿ, ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ರೇಸ್ ಅಲ್ಲಿ ಗೆಲ್ಲೋದು ಅಷ್ಟು ಸುಲಭವಾದ ಮಾತಲ್ಲ ಸ್ನೇಹಿತರೆ. ನಿಮ್ಗೆಲ್ಲ ಗೊತ್ತು, ಅಲ್ಲಿಗೆ ನಾನಾ ರಾಜ್ಯಗಳಿಂದ ಬರ್ತವೆ, ನಾನಾ ಜಿಲ್ಲೆಗಳಿಂದ ಬರ್ತವೆ ಸ್ನೇಹಿತರೆ. ಅಂತ ಒಂದು ರಾಸುಗಳ ನಡುವೆ ನುಗ್ಗಿ ಓಡ್ಬೇಕು ಅಂದ್ರೆ ಆ ಎತ್ತು ತುಂಬಾ ಸ್ಟ್ರಾಂಗ್ ಆಗಿ ಇರ್ಬೇಕು. ನೋಡಿ, ಅಂತ ಘಟಾನುಘಟಿ ರಾಸು ಸ್ನೇಹಿತರೆ. ಬೆಂಗಳೂರು ರೇಸ್ ಅಲ್ಲಿ 4th ಪ್ರೈಸ್ ಹೊಡಿತಣ. ಎಲ್ಲ ಫಸ್ಟ್ ಸೆಕೆಂಡ್ ಪ್ರೈಸಿಗೆ 5-6 ರೌಂಡ್ ಹೊಡಿದು, ಇದು 8 ರೌಂಡ್ ಹೊಡಿ 4th ಗೆ ಬಂತು. ಸರ್ ಯಾವ ರೇಸ್ ಅಲ್ಲಿ ಹೇಳಿ? ಬೆಂಗಳೂರಲ್ಲಿ ವರ್ತೂರ್ ಸಂತೋಷ್ ಅವರು ಹಳ್ಳಿಕಾರ್ ಹೊಡೆಯ ವರ್ತೂರ್ ಸಂತೋಷ್ ಮಾಡಿದ್ರು ಆ ರೇಸ್ ಅಲ್ಲಿ. 4ನೇ ಸ್ಥಾನ. ಕರ್ನಾಟಕ ಡಾನ್. ನೋಡಿ ಸ್ನೇಹಿತರೆ, ಕರ್ನಾಟಕ ಡಾನ್, ಮಹಾರಾಷ್ಟ್ರ ಡಾನ್ ಅಂತಾನು ಕೂಡ ಅದನ್ನ ಕರಿತಾ ಇದ್ರು. ಅದು ನಿಧಾನ ಹೊಂದಿತ್ತು. ನೋಡಿ, ಅದ್ರ ಜೊತೆಲಿ ಓಡಿ ಬೆಂಗಳೂರಲ್ಲಿ 4ನೇ ಸ್ಥಾನವನ್ನ ಗಳಿಸ್ಕೊಳ್ಳುತ್ತೆ ಸ್ನೇಹಿತರೆ. ನೋಡಿ, ಸಾರಂಗ ನೋಡಿ ಸ್ನೇಹಿತರೆ, ತುಂಬಾ ಹೆಸರು ಮಾಡಿರೋ ಎತ್ತು. ಒಂದು ಹಳೆಯ ಎತ್ತಲ್ವಾ ಸರ್ ಇದು? ತುಂಬಾ ತುಂಬಾ ವರ್ಷದಿಂದ ಇದು ರೇಸ್ ಅಲ್ಲಿ ಓಡ್ತಾನೆ ಇದೆ. ಬೆಂಗಳೂರು ರೇಸ್ ಅಲ್ಲೂ ಕೂಡ ಬಹುಮಾನ ಗೆಲ್ತು. ಅಲ್ಲಿಂದ ಬಂದು ಇವ್ರು ಹೇಳಿದ್ರು ಪ್ರಥಮ ಬಹುಮಾನ ಎಲ್ಲೆಲ್ಲಿ ಗೆಲ್ತು ಅಂತ, ಅಲ್ಲೆಲ್ಲಾ ಬಹುಮಾನವನ್ನು ಗೆಲ್ತು. ಸರ್ ನಿಮ್ಮ ಮನೆಯಲ್ಲಿ ಇದೊಂದೇ ರಾಸ ಇರೋದು? ಸರ್ ಇದೊಂದೇ. ರೇಸ್ ಹತ್ ಇದೊಂದೇ ಇರೋದಾ? ಇದೊಂದೇ. ಸರ್ ಇದನ್ನ ಯಾವ ರೀತಿಯಲ್ಲಿ ಸಾಕಾಣಿಕೆ ಮಾಡ್ತಾ ಇದೀರಾ? ಸರ್ ಇನ್ನೇನ್ ಮಾಮೂಲಿ ಫೀಡೆ, ಹುಲ್ಲು, ಹಂಗೆ ಮಾಮೂಲಿ ಮೇಂಟೆನೆನ್ಸ್ ಸರ್. ಉಳ್ಳಿ, ಹಾಲು, ಮೊಟ್ಟೆ ಎಲ್ಲ ಕೊಡ್ತಾ ಇರ್ತೀರಾ? ಸರ್ ವರ್ಕೌಟ್ ಅಲ್ಲಿ ಯಾವ ತರ ಮಾಡಿಸ್ತೀರಾ? ಸರ್ ವರ್ಕೌಟ್ ಅಂದ್ರೆ ಏನಿಲ್ಲ, ಬೆಳಗಿನ ಟೈಮ್ ಹಾಕ್ಬಿಡ್ತೀವಿ, ಸಂಜೆ ಮತ್ತೆ ಕರ್ಕ ಬಂದು ಹಾಲು ಮೊಟ್ಟೆ ಕುಡಿಸ್ಬಿಟ್ಟು ಉಳ್ಳಿ ಕೊಟ್ಬಿಟ್ಟು ಕಟ್ತೀವಿ, ಮೇವ್ ತಿನ್ನುತ್ತೆ, ಮತ್ ನೀರ್ ಕುಡ್ಸಿ ಸಂಜೆ ಟೈಮ್ ಮತ್ತೆ ಹಾಕ್ಬಿಡ್ತೀವಿ, ಟೈರ್ ಎಳಿಸ್ತೀವಿ. ಬೆಳಗಿನ ಸರಿ ವಾರಕ್ಕೆ 2 ದಿನ ಈಜ್ ಹೊಡಿಸ್ತೀವಿ. ಸರ್ ನಿಮ್ ಅನಿಕೆಯಲ್ಲಿ ಈ ತರ ಚಾಂಪಿಯನ್ ರಾಸುಗಳು ಯಾವ್ದು ಇದ್ವಾ ಮುಂಚೆ ಅಂದ್ರೆ ಯಾವ ಇರ್ಲಿಲ್ಲ ಅಣ್ಣ. ನಮಗ್ ಕಟ್ಬೇಕು ಅಂತ ಆಸೆ ಇತ್ತು, ಕಟ್ಟಿದ್ವು. ಈಗ ನಿಮ್ಮೂರೆಲ್ಲ ಇದೇ ಎತ್ತಿರೋ ಚಾಂಪಿಯನ್? ಇದೊಂದಿದೆ, ಇನ್ನೊಂದು ನಮ್ ಚಿಕ್ಕಪ್ಪರದೊಂದಿದೆ ಗೋಳಿ ಚೋಟು ಅಂತ. ಸರ್ ಇದು ಬಂದ್ಮೇಲೆ ಯಾವ ತರ ನಿಮ್ಮ ಊರಿನ ಹುಡುಗರಾಗಿರ್ಬೋದು ಏನ ಹೇಳಿದ್ರು? ಎಲ್ಲ ಸಪೋರ್ಟ್ ಮಾಡ್ತಾರಣ್ಣ.
ಅವ್ರು ಇವ್ರು ಅಂತಿಲ್ಲ, ಎಲ್ಲ ಸಪೋರ್ಟ್ ಮಾಡ್ತಾರೆ, ಬರ್ತಾರೆ ಜೊತೆಲಿ ರೇಸಿಗೆ ಹೊಡ್ತೀವಿ ಅಂತಂದ್ರೆ. ಹಾ. ರೇಸಿಗೆ ಹೊಡ್ತೀವಿ ಅಂತಂದ್ರೆ ಒಂದ್ ಗಾಡಿ ಹುಡುಗರೆ ಬರ್ತಾರೆ. ಹೌದಲ್ಲ? ಹಾ ನೋಡಿ ಸ್ನೇಹಿತರೆ, ಇವ್ರು ರೇಸಿಗೆ ಹೋಗ್ತೀನಿ ಅಂದ್ರೆ ಇವ್ರ ಜೊತೆಗೆ ಒಂದ್ ಗಾಡಿ ಹುಡುಗರೆ ಬರ್ತಾರಂತೆ. ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಇವ್ರು ಊರಲ್ಲಿ, ಇವ್ರ ಫ್ರೆಂಡ್ಸ್ ಗಳು. ಸರ್ ಅಂದ್ರೆ ರೇಸ್ ಎತ್ತು ನಿಮ್ಮೂರಲ್ಲಿ ತಂದಿರೋರು ಇದ್ ನೀವೇ ಪ್ರಥಮ? ನಾವೇ ಪ್ರಥಮ. ತಂದಿದ್ರು ಮೊದ್ಲು, ಅಂದ್ರೆ ಇಂತ ಚಾಂಪಿಯನ್ ತಂದಿರ್ಲಿಲ್ಲ. ತಂದಿದ್ರು ಒಂದ್ ರೌಂಡ್ ಪಾಸ್ ಆಯ್ತು ತೇಗೂರಲ್ಲಿ. ಇಲ್ಲಿಗೆ 2023ರಲ್ಲಿ ಒಂದ್ ನರಸಿಂಹ ಅಂತ ಇಟ್ಕೊಂಡ್ ಬಂದಿದ್ದು Okay. ನಗುನಹಳ್ಳಿಲಿ. ಅದ್ ಫಸ್ಟ್ ರೌಂಡ್ ಪಾಸ್ ಆಯ್ತು, 2ನೇ ರೌಂಡ್ ಫೇಲ್ ಆಯ್ತು, ಹಂಗಾಗಿ ವಾಪಸ್ ಹಾಕೊಳ್ಸಿದ್ದು. ಇದನ್ನ ಇಟ್ಕೊಂಡ್ ಬಂದಿದ್ ನಾವೇ. ನೋಡಿ, ಪ್ರಥಮವಾದ ಚಾಂಪಿಯನ್ ಎತ್ತು ಇವತ್ತು ಅನಿಕೆ ಸಂತೆಯಲ್ಲಿ ಇವರೇ ಕಟ್ಟಿರೋದಂತೆ. ನೋಡಿ, ನಿಮ್ಮೂರಿನ ಜನತೆಗೆ ಎಷ್ಟು ಖುಷಿ ಆಗಿರ್ಬೇಕಲ್ವಾ? ಎಲ್ಲರಿಗೂ ಖುಷಿ ಅಣ್ಣ. ನಮ್ಮೂರಿಂದ ಎತ್ತು ಹೋಗುತ್ತೆ, ಬರ್ತಾರೆ ಎಲ್ಲ. ಎಲ್ಲೇ ಹೋದ್ರು ಕೇಳ್ತಾರೆ, ಏನಾಯ್ತು ಹೊರಟ್ರ ಇವತ್ ಹೋಗಲ್ವಾ, ಹಂಗೆ ಹಿಂಗೆ ಅಂತೆಲ್ಲ. ಸರ್ ನೀವು ತಗೊಂಬಂದ್ಮೇಲೆ ರೇಸಲ್ಲಿ ಭಾಗವಹಿಸಿದ್ರ? ಭಾಗವಹಿಸಿದೀವಿ ಅಣ್ಣ. ಸರ್ ಅಲ್ಲಿ ಆತರ ಹೋಗಿದೆ? ಅಂದ್ರೆ ನಾವು ಪ್ರೈಸ್ ಒಳಗೆ ಹೋಗೋ ಟೈಮಲ್ಲಿ 3 ತವಾಚಿಗೆ ಬಂದು, ನಮ್ಮೂರಲ್ಲಿ ಒಂದು, ಇಲ್ಲಿ ವರ್ಷದಲ್ಲಿ, ಆಮೇಲೆ ಮೈಸೂರ್ ಹತ್ರ ಒಂದು, ಆಮೇಲೆ ಇನ್ನೊಂದು ಇದ್ರ ಹತ್ರ ಹೊಸದುರ್ಗ ಸೈಡ್. ಹಾ. ಓಕೆ. ನೋಡಿ, ಇವ್ರದ್ದು ಒಂದ್ ವರ್ಷಕ್ಕೆ ಭಾಗವಹಿಸಿದ್ರಂತೆ. ಇನ್ನೇನ್ ಪ್ರೈಸ್ ಒಳಗ್ ಹೋಗೋ ಟೈಮಲ್ಲಿ ಹೊರಗ್ ಬಂದಿದೆ. ಸರ್ ಇದೇ ತರ ಭಾಗವಹಿಸಿ ಯಾವತ್ತರ ಒಂದಿನ ನಿಮಗೂ ಗೆಲ್ ತಂದೆ ಕೊಡುತ್ತೆ ಸಾರಂಗ. ನಿಜ ಅಣ್ಣ. ನೋಡಿ, ಸಾರಂಗ ಸ್ನೇಹಿತರೆ ನಿಮ್ಮೆಲ್ಲ ಗೊತ್ತು, ಜಿಂಕೆಯ ಒಂದು ತಳಿ ಅದು ಸಾರಂಗ. ಎಷ್ಟು ವೇಗವಾಗಿ ಓಡುತ್ತೆ ಅಂದ್ರೆ ಅದ್ರ ವೇಗಕ್ಕೆ ಚಿರತೆನೆ ಸರಿಸಾಟಿ ಅಂತ ಹೇಳ್ಬೋದು. ಆ ಒಂದು ಸಾರಂಗದ ಹೆಸರನ್ನ ಈ ಎತ್ತಿಗೆ ಇಟ್ಟಿದ್ದಾರೆ. ಸರ್ ಇದಕ್ ಸಾರಂಗ ಅಂತ ಹೆಸರಿಟ್ಟಿರೋದೇ ಓಟ ನೋಡಿಸುತ್ತಲ್ಲ? ಇರ್ಬೋದಣ್ಣ. ಅಂದ್ರೆ ಫಸ್ಟ್ ಓನರ್ ಕ್ಯಾತಿಂಬಿಡು ಸೋಮಣ್ಣವ್ರ ಹತ್ರ ಇತ್ತು, ಅವ್ರು ಇಟ್ಟಿದ್ದು ಸಾರಂಗ ಅಂತ. ಸಾರಂಗ ಅಂದ್ರೆ ಇನ್ನೇನ್ ಸರ್, ಜಿಂಕೆ ತರನೇ ಓಟ, ಅಂತ ಓಟ ಓಡುತ್ತೆ ಅಂತಾನೆ ಇಟ್ಟಿರ್ತಾರಲ್ವಾ? ನೋಡಿ ಸ್ನೇಹಿತರೆ, ಇದಿಷ್ಟು ಮಾಹಿತಿ. ಸರ್ ಈಗ ಬಾಯ್ಗುಡಿ ಇದು? ಕೂಡಿ 2 ವರ್ಷ ಆಯ್ತು. 2 ವರ್ಷ ಆಗಿದೆ. ಓಕೆ. ನೋಡಿ ಸ್ನೇಹಿತರೆ, ಇದಿಷ್ಟು ಸಾರಂಗ ಎತ್ತಿನ ಬಗ್ಗೆ ಒಂದು ಸಂದರ್ಶನ. ಇದು ಅನಿಕೆ ಸಂತೆಯಲ್ಲಿದೆ. ಸರ್ ಇದು ಇನ್ ಮುಂದೆ ನಿಮ್ಮನೇಲೆ ಇರುತ್ತೆ? ನಮ್ಮನೇಲೆ ಇರುತ್ತಣ್ಣ. ನೀವೇನಾದ್ರು- ಗೆಲ್ಲಿ ಸೋಲ್ಲಿ ಹಾ. ಮನೇಲೆ ಇರುತ್ತೆ. ಹಂಗೆ ಹಿಂಗೆ ಅಂತ ಏನಿಲ್ಲ. ಅದ್ ಗೆದ್ರು ಖುಷಿನೇ, ಸೋತ್ರು ಖುಷಿನೇ. ಯಾಕಂದ್ರೆ ಚಾಂಪಿಯನ್ ಎತ್ತು, ಹಳೆ ಎತ್ತು, ಯಾರು ಕಟ್ಟಿಲ್ಲ, ಹೌದು. ಕಟ್ಬೇಕು ಅನ್ನೋ ಆಸೆ. ಸರ್ ದಯವಿಟ್ಟು ಹಳೆಯ ಚಾಂಪಿಯನ್ ಎತ್ತುಗಳನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತ ಒಂದು ಕಾರ್ಯಕ್ಕೆ ಕೈ ಹಾಕಿದ್ರೆ ನಿಮಗೆ ಮೊದಲು ಅಭಿನಂದನೆಗಳನ್ನ ಹೇಳ್ತೀವಿ. ಯಾಕಂದ್ರೆ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಚಾಂಪಿಯನ್ ಆಗಿರ್ತಾವ ರಾಸುಗಳು, ಅವು ಹಳೇದಾದ್ಮೇಲೆ ಅದನ್ನ ಯಾರ್ಯಾರಿಗೋ ಮಾರ್ಬಿಡ್ತಾರೆ. ನೋಡಿ, ಅಂತ ಒಂದು ಪ್ರಯತ್ನ ಮಾಡುವಂತ ಜನಗಳ ನಡುವೆ ಇವರೊಬ್ರು ತುಂಬಾ ಅತ್ಯುತ್ತಮವಾದ ಒಳ್ಳೆ ಕಾರ್ಯವನ್ನ ಮಾಡ್ತಾ ಇದಾರೆ. ಈ ಚಾಂಪಿಯನ್ ಎತ್ತನ್ನ ಕೊನೆವರೆಗೂ ನಮ್ಮನೇಲೆ ಇಡ್ಕಂತೀವಿ ಅಂತ ಹೇಳ್ತಿದಾರೆ ಸ್ನೇಹಿತರೆ. ಅದಕ್ಕೆ ನಾವು ಇವರಿಗೆ ಹ್ಯಾಟ್ಸ್ ಆಫ್ ಮಾಡೇ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಇದೇ ರೀತಿಯಾಗಿ ಚಾಂಪಿಯನ್ ಎತ್ತುಗಳನ್ನ ಉಳಿಸಿ, ಹಳೆ ಎತ್ತುಗಳನ್ನ ರಕ್ಷಿಸಿ. ಇವರು ನೋಡಿ, ಇವ್ರೂರಲ್ಲಿ ಇನ್ನೂ 4 ಜನ ಎತ್ತುಗಳನ್ನ ಕಟ್ಟಂತ ಹಾಕ್ತಾರೆ. ಇದೇ ತರ ಹಳ್ಳಿಕಾಡು ಸಂರಕ್ಷಣೆ ಆಗುತ್ತೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ನೀವು ಕೇಳಿರುವಂತಹ ಮುದ್ದಾದ ಹಳ್ಳಿಕಾಡು ತಳಿ ಸಾರಂಗ ನಿಮ್ಮ ಮುಂದೆ ನಿಂತಿದೆ. ಈ ಎತ್ತಿನ ಒಂದು ಸಂದರ್ಶನ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದ್ರು ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕಂತಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಸಾರಂಗ.